ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದ ವೇದಾಂತ ಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ವಿದ್ಯಾ ವಿನಯ ಸಂಪನ್ನಂ ಪೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀಂ. ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ಶಂಕರ ಭಾನು ಚಾನಲ್ ವೀಕ್ಷಕರಿಗೆ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಸುಸ್ವಾಗತಗಳನ್ನು ಕೋರುತ್ತಾ ಭಗವದ್ಗೀತೆಯಿಂದ ಒಂದು ಒಗಟನ್ನು ನೋಡೋಣ. ನಮ್ಮಲ್ಲಿ ಈ ಸಂಸ್ಕೃತ ಸಾಹಿತ್ಯದಲ್ಲಿ ಲಕ್ಷಾಂತರ ಸುಭಾಷಿತಗಳಿವೆ. ಕೆಲವು ಸುಭಾಷಿತಗಳು ಒಗಟಿನ ರೂಪದಲ್ಲೂ ಇರುತ್ತವೆ. ಅದೇ ರೀತಿಯಲ್ಲಿ ವೇದಾಂತದಲ್ಲೂ ಅನೇಕ ಒಗಟುಗಳು ಉಂಟು. ಭಗವದ್ಗೀತೆಯಲ್ಲಿಯೂ ಕೂಡ ಅನೇಕ ಒಗಟುಗಳಿವೆ. ಇಂದು ನಾನು ಭಗವದ್ಗೀತೆಯಿಂದ ಒಂದು ಒಗಟನ್ನು ತೆಗೆದುಕೊಂಡು ಆ ಒಗಟನ್ನು ರಟ್ಟು ಮಾಡ್ತೇನೆ. ಗೀತಾಚಾರ್ಯನಾದ ವಾಸುದೇವ ಭಗವಂತನು 2ನೇ ಅಧ್ಯಾಯದ 69ನೇ ಶ್ಲೋಕದಲ್ಲಿ ಒಂದು ಮಾತನ್ನು ಹೇಳಿದ್ದಾನೆ. 2:69 ಪ್ರಸಿದ್ಧವಾದ ಶ್ಲೋಕ. ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮೀ ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇಃ. ಒಂದು ಪ್ರಸಿದ್ಧವಾದ ಶ್ಲೋಕ. ಮತ್ತೊಮ್ಮೆ ಹೇಳ್ತೇನೆ. 2ನೇ ಅಧ್ಯಾಯ 69ನೇ ಶ್ಲೋಕ. ಶ್ರೀ ಭಗವಾನುವಾಚ ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮೀ ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಶಾಂತಿ ಶಾಂತಿ ಶಾಂತಿ. ಶ್ಲೋಕಕ್ಕೆ ಪದಚ್ಛೇದವನ್ನು ಮಾಡ್ತೇನೆ. ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮೀ ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತಃ ಮುನೇಃ. 13 ಪದಗಳಿಂದ ರಚಿತವಾಗಿರುವ ಶ್ಲೋಕವಿದು. ತುಂಬಾ ಚೆನ್ನಾಗಿದೆ. ಇದಕ್ಕೆ ಭಾವಾರ್ಥವೇನು? ಸರ್ವಭೂತಾನ ಎಲ್ಲ ಮಾನವರಿಗೂ ಯಾವುದು ನಿಶಾ ರಾತ್ರಿಯಾಗಿದೆಯೋ ಕತ್ತಲೆಯಾಗಿದೆಯೋ ಯಾವ ಪದಾರ್ಥ ಎಲ್ಲ ಮಾನವರಿಗೂ ಕತ್ತಲೆಯಾಗಿದೆಯೋ ತಸ್ಯಾಂ ಅಂಥ ನಿದ್ರೆಯಲ್ಲಿ ಅಂಥ ಕತ್ತಲೆಯಲ್ಲಿ ಅಂಥ ತಮಸ್ಸಿನಲ್ಲಿ ಅಥವಾ ಅಂಥ ರಾತ್ರಿಯಲ್ಲಿ ಸಂಯಮಿ ಬ್ರಹ್ಮಜ್ಞಾನಿಯಾದವನು ಇಂದ್ರಿಯ ನಿಗ್ರಹವುಳ್ಳವನಾಗಿ ಆತ್ಮನಿಷ್ಠನಾಗಿರುವಂಥ ಆತ್ಮಜ್ಞಾನಿ ಜಾಗರ್ತಿ ಎಚ್ಚರವಾಗಿರುತ್ತಾನೆ. ಯಸ್ಯಾಂ ಜಾಗೃತಿ ಭೂತಾನಿ ಎಲ್ಲ ಮಾನವರು ಯಾವುದರಲ್ಲಿ ಜಾಗೃತಿ ಎಚ್ಚರವಾಗಿರುತ್ತಾರೋ ಎಲ್ಲ ಮಾನವರು ಯಾವ ವಿಷಯದಲ್ಲಿ ಬಹಳ ಹುಷಾರಾಗಿರ್ತಾರೋ ಎಚ್ಚರಿಕೆಯಿಂದ ಇರ್ತಾರೋ ಅಂಥ ವಿಷಯದಲ್ಲಿ ಸಾ ಪಶ್ಯತಃ ಮುನೇಃ ನಿಶಾ. ಅದು ಪಶ್ಯತಃ ತತ್ವವನ್ನು ತಿಳಿದಿರುವ ಬ್ರಹ್ಮಜ್ಞಾನಿಯಾಗಿರುವಂಥ ಮುನಿಗೆ ಅದು ನಿಶಾ ರಾತ್ರಿ. ಜಾಗರ್ತಿ
ಏಕವಚನ, ಜಾಗೃತಿ ಬಹುವಚನ. ಏನಾಗ್ತಾ ಇದೆ, ಎಲ್ಲ ಮಾನವರಿಗೂ ಯಾವುದು ರಾತ್ರಿಯೋ, ಯಾವುದು ರಾತ್ರಿ, ಸಾಯಂಕಾಲ ಸೂರ್ಯ ಮುಳುಗಿಬಿಟ್ರೆ ರಾತ್ರಿ 8 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆವರೆಗೆ ಸುಮಾರು 10 ಗಂಟೆಗಳ ಕಾಲ ಎಲ್ಲ ಮಾನವರಿಗೂ ರಾತ್ರಿ. ರಾತ್ರಿ ಸಮಯದಲ್ಲಿ ಸೂರ್ಯ ಇರುವುದಿಲ್ಲ, ಸೂರ್ಯ ಮುಳುಗಿರ್ತಾನೆ, ಎಲ್ಲರಿಗೂ ಸೋಮಾರಿತನ, ಆಲಸ್ಯ, ನಿದ್ರೆ ಮಾಡ್ತಾರೆ. ಯಾವ ಎಲ್ಲ ಪ್ರಾಣಿಗಳು, ಎಲ್ಲ ಮಾನವರು ಕೂಡ ಯಾವ ರಾತ್ರಿಯಲ್ಲಿ ನಿದ್ದೆ ಮಾಡುತ್ತಿರುತ್ತಾರೋ ಆ ಸಮಯದಲ್ಲಿ, ಆ ಒಂದು ರಾತ್ರಿಯಲ್ಲಿ ನಿದ್ರೆಯಲ್ಲಿ ಬ್ರಹ್ಮಜ್ಞಾನಿ ಎಚ್ಚರವಾಗಿರ್ತಾನೆ. ಈ ಶ್ಲೋಕಕ್ಕೆ ಸರಿಯಾದ ಅರ್ಥವನ್ನ ತಿಳಿಯದೆ ಅನೇಕ ಜನ ಸನ್ಯಾಸಿಗಳು, ತಪಸ್ವಿಗಳು, ಸಾಧುಗಳು ಏನ್ ಮಾಡ್ತಾರೆ ಗೊತ್ತಾ, ರಾತ್ರಿ ಆದ ಕೂಡ ಎಚ್ಚರ ಮಾಡಿಬಿಡ್ತಾರೆ. ರಾತ್ರಿ 8 ಗಂಟೆ ಆಯ್ತು ಅವಾಗ ಎಚ್ಚರ ಮಾಡ್ಬಿಡುದು. ರಾತ್ರಿ 8 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆವರೆಗೂ ಕೂಡ ಓಡಾಡ್ಕೊಂಡಿರ್ತಾರೆ ಅವರು. ಇನ್ನು ಬೆಳಿಗ್ಗೆ ಸೂರ್ಯೋದಯವಾಯ್ತಾ, ಬೆಳಿಗ್ಗೆ 6 ಗಂಟೆ ಆಯ್ತು ಮಲಿಕೊಂಡ್ಬಿಡ್ತಾರೆ. ಬೆಳಿಗ್ಗೆ 6 ಗಂಟೆ ಮಲಿಕೊಳ್ಳೋದು, ರಾತ್ರಿ 8 ಗಂಟೆಗೆ ಏರೋದು. ಹೀಗೆ ಮಾಡ್ತಾ ಇದ್ರೆ ಅವರು ತಮ್ಮನ್ನ ಬ್ರಹ್ಮಜ್ಞಾನಿ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಯಾಕಪ್ಪ ಅಂದ್ರೆ ನೋಡಿ, ಗೀತಾಚಾರ್ಯನಾದ ಕೃಷ್ಣ ಭಗವಂತ ಹೇಳಿದ್ದಾನೆ ಏನಂತ, ಯಾನಿಶಾ ಸರ್ವಭೂತಾನ, ಎಲ್ಲ ಮಾನವರಿಗೂ ಯಾವುದು ರಾತ್ರಿಯೋ ಅದು ಬ್ರಹ್ಮಜ್ಞಾನಿಗೆ ಎಚ್ಚರ. ಬ್ರಹ್ಮಜ್ಞಾನಿಯಾದವನು ಆ ಒಂದು ರಾತ್ರಿಯಲ್ಲಿ ಎಚ್ಚರವಾಗಿರಬೇಕು. ಯಸ್ಯಾಂ ಜಾಗೃತಿ ಭೂತಾನಿ, ಯಾವಾಗ ಎಲ್ಲ ಪ್ರಾಣಿಗಳು, ಎಲ್ಲ ಮಾನವರು ಕೂಡ ಎಚ್ಚರವಾಗಿರುತ್ತಾರೆಯೋ ಆಗ ಅದು ಜ್ಞಾನಿಗೆ ರಾತ್ರಿ. ಇದು ಲಿಟ್ರಲ್ ಅರ್ಥವಾಯಿತು, ಅಕ್ಷರ ಅರ್ಥ. ಆದರೆ ಇದು ಅರ್ಥವಲ್ಲ. ಇದಕ್ಕೆ ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರು ತಮ್ಮ ಭಾಷ್ಯದಲ್ಲಿ ಸೊಗಸಾಗಿ ವಿವರಣೆ ಕೊಟ್ಟಿದ್ದಾರೆ. ಈ ಶ್ಲೋಕವನ್ನ ಪಾಠ ಮಾಡುವಾಗ ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಒಂದು ಮಾತು ಹೇಳಿದ್ರು, ಮಗು ಇದನ್ನು ಭಗವದ್ಗೀತೆಯಲ್ಲಿ ಒಗಟನ್ನ ರಟ್ಟು ಮಾಡಿಕೊಳ್ಳಬೇಕಾದರೆ ಅವನು ಬುದ್ಧಿವಂತನಾಗಿರಬೇಕು. ಭಗವದ್ಗೀತೆಯಲ್ಲಿ ಬಂದಿರುವ ಈ ಒಗಟನ್ನ ರಟ್ಟು ಮಾಡಿಕೊಳ್ಳಬೇಕಾದರೆ ಅವನು ಬ್ರಹ್ಮಜ್ಞಾನಿಯಾಗಿರಬೇಕು ಅಂತ ಹೇಳ್ತಾ ಇದ್ರು. ನಿಜವಾದ ಅರ್ಥವೇನು ಅಂದ್ರೆ, ಯಾನಿಶಾ ಸರ್ವಭೂತಾನ, ಎಲ್ಲ ಪ್ರಾಣಿಗಳಿಗೂ ಎಲ್ಲ ಮಾನವರಿಗೂ ಬ್ರಹ್ಮ ತತ್ವ ಅರ್ಥವಾಗುವುದಿಲ್ಲ. ಬ್ರಹ್ಮ, ಆತ್ಮ, ಮೋಕ್ಷ ಈ ಪದಾರ್ಥಗಳು ಅಜ್ಞಾನಿಗಳಿಗೆ ಅರ್ಥವಾಗಿರುವುದಿಲ್ಲ. ಒಂದು ಉದಾಹರಣೆ ಕೊಡ್ತೇನೆ. ಒಬ್ಬ ದೊಡ್ಡ ವ್ಯಾಪಾರಿ ಇದ್ದಾನೆ, ಒಂದು ದಿವಸಕ್ಕೆ 1 ಕೋಟಿ ಟರ್ನ್ ಓವರ್ ಆಗ್ತಾ ಇದೆ. ದೊಡ್ಡ ವ್ಯಾಪಾರಿ, ಅವನಿಗೆ 20% ಲಾಭ. ಒಂದು ದಿವಸಕ್ಕೆ 20 ಲಕ್ಷ ಇನ್ಕಮ್ ಇದೆ. ಅವನ ಹತ್ರಕ್ಕೆ ಹೋಗ್ಬಿಟ್ಟು, ಸ್ವಾಮಿ ಬ್ರಹ್ಮ ಅಂದ್ರೇನು, ಸ್ವಲ್ಪ ಬ್ರಹ್ಮವನ್ನು ಕೊಡಿ ಅಂದ್ರೆ, ಏನು ಬ್ರಹ್ಮ ನಮ್ಗೆ ಗೊತ್ತಿಲ್ಲ, ಮೋಕ್ಷ ನಮ್ಗೆ ಗೊತ್ತಿಲ್ಲ ಅಂತ. ದೊಡ್ಡ ರಾಜಕಾರಣಿಯಾಗಿದ್ದಾನೆ, ರಾಷ್ಟ್ರಪತಿ ಆಗಿರ್ಬೋದು, ಪ್ರಧಾನ ಮಂತ್ರಿ ಆಗಿರ್ಬೋದು, ಉಪ ಪ್ರಧಾನ ಮಂತ್ರಿ ಆಗಿರ್ಬೋದು. ಅವರಿಗೆ ಅಧ್ಯಾರೋಪ ಅಪವಾದ ಅಂದೇನು ಸ್ವಾಮಿ ನಮಗೆ ಗೊತ್ತಿಲ್ಲ ಅಂತಾರೆ. ಅವಸ್ಥಾತ್ರಿ ವಿಚಾರ ನಮಗೆ ಗೊತ್ತಿಲ್ಲ, ಬಂಧನ, ಮೋಕ್ಷ, ಅವಿದ್ಯಾ, ವಿದ್ಯಾ ಗೊತ್ತಿಲ್ಲ ಅಂತಾರೆ. ಅಜ್ಞಾನಿಗಳಿಗೆ ಏನು ಗೊತ್ತಿದೆ? ದುಡ್ಡು, ಕಾಸು, ಹಣ ಮಾಡುವುದು, ಸಂಪಾದನೆ, ಆಸ್ತಿ ಪಾಸ್ತಿ, ಮನೆ ಮಠ ಗೊತ್ತು. ಅವರಿಗೆ ಆತ್ಮಜ್ಞಾನದ ವಿಚಾರ ಗೊತ್ತಿಲ್ಲ. ಆತ್ಮಜ್ಞಾನ ವಿಚಾರವು, ಮೋಕ್ಷ ವಿಚಾರವು ಎಲ್ಲ ಮಾನವರಿಗೂ ಕತ್ತಲೆಯಂತೆ ಇದೆ. ಈ ವಿಚಾರ ಮಾಡಿ ನೋಡಿ. ಇದರಲ್ಲಿ ITBT ಕಂಪ್ನಿ ಕೆಲಸ ಮಾಡ್ತಾರೆ. ಒಂದು ತಿಂಗಳಿಗೆ 3 ಲಕ್ಷ, 4 ಲಕ್ಷ, 50 ಲಕ್ಷ ಸಂಬಳ ತಗೋತಾರೆ. ಅವರ ಹತ್ರಕ್ಕೆ ಹೋಗ್ಬಿಟ್ಟು ಈ ಮೋಕ್ಷ ಅಂತ ಹೇಳ್ತಾರಲ್ಲ, ಮೋಕ್ಷ ಅಂದ್ರೇನು ನಮಗೆ ಗೊತ್ತಿಲ್ಲ ಸರ್. ಎಲ್ಲ ಮಾನವರನ್ನು ಅವಿದ್ಯೆ ಆವರಿಸಿದೆ ಅಂತ ಹೇಳ್ತಾರೆ. ಅವಿದ್ಯಾ ಅಂದ್ರೇನು ನಮಗೆ ಗೊತ್ತಿಲ್ಲ ಅಂತಾರೆ. ವೇದಾಂತದಲ್ಲಿ ಬಂದಿರುವಂತಹ ವಿಷಯಗಳು
ಸಾಮಾನ್ಯ ಲೌಕಿಕ ಜನಗಳಿಗೆ ಗೊತ್ತಿಲ್ಲ. ಅದು ರಾತ್ರಿಯಾಗಿದೆ. ಈ ರಾತ್ರಿಯಲ್ಲಿ ಬ್ರಹ್ಮಜ್ಞಾನಿಯು ಜಾಗರ್ತಿ ಹುಷಾರಾಗಿರ್ತಾನೆ. ಬ್ರಹ್ಮಜ್ಞಾನಿಗೆ ಆತ್ಮತತ್ವ ಗೊತ್ತು, ಬ್ರಹ್ಮಜ್ಞಾನಿಗೆ ಪ್ರಪಂಚದ ಜೊಳ್ಳುತನ ಗೊತ್ತು, ಬ್ರಹ್ಮಜ್ಞಾನಿಗೆ ಮೋಕ್ಷ ಸ್ವರೂಪ ಗೊತ್ತು. ಯಾವುದು ಅಜ್ಞಾನಿಗಳಿಗೆ ಗೊತ್ತಿಲ್ಲವೋ, ಯಾವುದು ರಾತ್ರಿಯಾಗಿದೆಯೋ ಅದು ಬ್ರಹ್ಮಜ್ಞಾನಿಗೆ ಎಚ್ಚರವಾಗಿರುತ್ತದೆ. ಮತ್ತೆ ಯಸ್ಯಾಂ ಜಾಗೃತಿ ಭೂತಾನಿ, ಯಾವ ವಿಷಯದಲ್ಲಿ ಎಲ್ಲ ಮಾನವರು ತುಂಬಾ ಹುಷಾರಾಗಿರ್ತಾರೋ, ಯಾವುದದು? ದುಡ್ಡು ಕಾಸು. ಒಬ್ಬ ಮನುಷ್ಯನಿಗೆ ಒಂದು ತಿಂಗಳಿಗೆ 5 ಲಕ್ಷ ಸಂಬಳ ಕೊಡಬೇಕು. 4 ಲಕ್ಷ ಕೊಟ್ಟ ಕಂಪನಿಯವನು ಇವನು ಕೇಸ್ ಹಾಕ್ತಾನೆ, 1 ಲಕ್ಷ ಕಮ್ಮಿ ಕೊಟ್ಟಿದ್ದಾನೆ ಅಂತ. ದುಡ್ಡಿನ ಬಗ್ಗೆ ತುಂಬಾ ಎಚ್ಚರಿಕೆ, ಹೌದಾ? ಆರೋಗ್ಯ ನೋಡಿಕೊಳ್ಳುವ ಬಗ್ಗೆ, ಶರೀರವನ್ನ ಪೋಷಣೆ ಮಾಡಿಕೊಳ್ಳುವ ಬಗ್ಗೆ ಎಲ್ಲರೂ ತುಂಬಾ ಹುಷಾರಾಗಿರ್ತಾರೆ. ಆದರೆ ಇದು ಬ್ರಹ್ಮಜ್ಞಾನಿಗೆ ಸಾನಿಶಾ ಮಾಯಾ ಮಾತ್ರಮಿದದ್ವೈತಂ ಅದ್ವೈತಂ ಪರಮಾರ್ಥತಃ ಎಂದು ದೇಹಾಭಿಮಾನ ರಹಿತನಾಗಿ ಅಹಂಕಾರ ಮಮಕಾರಗಳನ್ನು ಬಿಟ್ಟಿರುವ ಬ್ರಹ್ಮಜ್ಞಾನಿಗೆ ಇದು ನಿಶಾ, ಕತ್ತಲೆಯಂತೆ. ಬ್ರಹ್ಮಜ್ಞಾನಿಗೆ ದೇಹಾಭಿಮಾನವಿಲ್ಲ, ಅಜ್ಞಾನಿಗಳಿಗೆ ದೇಹವೇ ಆತ್ಮ. ಬ್ರಹ್ಮಜ್ಞಾನಿಗೆ ನ ಕರ್ಮಣ ನ ಪ್ರಜಯ ಧನೇನ, ಹೆಣ್ಣು ಹೊನ್ನು ಮಣ್ಣುಗಳಲ್ಲಿ ಅಭಿಮಾನವಿಲ್ಲ. ಅಜ್ಞಾನಿಗಳಿಗೆ ಅದೇ ಸಂಪತ್ತು. ಹೆಣ್ಣು ಬೇಕು, ಹೊನ್ನು ಬೇಕು, ಮಣ್ಣು ಬೇಕು. ಆಸ್ತಿ ಮಾಡಬೇಕು, ಮಕ್ಕಳಿಗೆ ಆಸ್ತಿ, ಮೊಮ್ಮಕ್ಕಳಿಗೆ ಆಸ್ತಿ ಮಾಡಬೇಕು ಅಂತ ಇಡೀ ಜೀವನವನ್ನೇ ವ್ಯರ್ಥ ಮಾಡ್ತಾರೆ ಜ್ಞಾನಿಗಳು. ಯಾವ ವಿಷಯದಲ್ಲಿ ಅಜ್ಞಾನಿಗಳಾದ ಮಾನವರು ತುಂಬಾ ಹುಷಾರಾಗಿರ್ತಾರೋ, ಹಣವನ್ನ ಸಂಪಾದನೆ ಮಾಡಬೇಕು, ಬೆಳೆಸಬೇಕು, ಡಿಪಾಸಿಟ್ ಮಾಡಬೇಕು, ಅದನ್ನು ಅಭಿವೃದ್ಧಿ ಮಾಡಬೇಕು ಅಂತ ಆಸಕ್ತಿ. ಈ ವಿಷಯದಲ್ಲಿ ಬ್ರಹ್ಮಜ್ಞಾನಿಗೆ ಆಸಕ್ತಿ ಇಲ್ಲ. ಒಟ್ಟಿನಲ್ಲಿ ಯಾವ ವಿಷಯದಲ್ಲಿ ಮಾನವರು ಅಜ್ಞಾನಿಗಳಾಗಿದ್ದಾರೆಯೋ ಅಂತಹ ವಿಷಯದಲ್ಲಿ ಬ್ರಹ್ಮಜ್ಞಾನಿ ಸರ್ವಜ್ಞನಾಗಿ ತಿಳ್ಕೊಂಡಿದ್ದಾನೆ. ಯಾವ ವಿಷಯದಲ್ಲಿ ಅಜ್ಞಾನಿಗಳಾದ ಮಾನವರು ತುಂಬಾ ಹುಷಾರಾಗಿರ್ತಾರೋ, ಒಳ್ಳೊಳ್ಳೆ ಊಟವನ್ನು ಮಾಡಬೇಕು, ಆರೋಗ್ಯವಾಗಿರ್ಬೇಕು, ಸಮಾಜದಲ್ಲಿ ಪ್ರತಿಷ್ಠಿತ ವ್ಯಕ್ತಿಯಾಗಬೇಕು, ಸುಂದರ ಮೂರ್ತಿಯಾಗಿರ್ಬೇಕು ಅಂತ ಎಚ್ಚರವಾಗಿರ್ತಾರೆ. ಈ ವಿಷಯದಲ್ಲಿ ಬ್ರಹ್ಮಜ್ಞಾನಿಯು ಆಸಕ್ತಿ ರಹಿತನಾಗಿದ್ದಾನೆ. ಅವನಿಗೆ ಕನಸು ಯಾವುದು ಅಜ್ಞಾನಿಗಳಿಗೆ ಎಚ್ಚರವೋ ಅದು ಬ್ರಹ್ಮಜ್ಞಾನಿಗೆ ರಾತ್ರಿ. ಯಾವುದು ಎಲ್ಲ ಅಜ್ಞಾನಿಗಳಿಗೂ ಕತ್ತಲೆಯಾಗಿದೆಯೋ ಅದು ಬ್ರಹ್ಮಜ್ಞಾನಿಗೆ ಎಚ್ಚರವಾಗಿರುತ್ತದೆ ಎಂದು ತಿಳಿಸ್ತಾ ಇದೆ. ಇದಕ್ಕೆ ಭಗವಾನ್ ರಮಣ ಮಹರ್ಷಿಗಳ ಉದಾಹರಣೆ. ರಮಣ ಮಹರ್ಷಿಗಳ ಮೇಲೆ ಒಳ್ಳೆಯ ಬಟ್ಟೆ ಇಲ್ಲ, ಚಿನ್ನದ ಉಂಗುರ ಇಲ್ಲ, ಕಿರೀಟ ಇಲ್ಲ, ಕಲಾಪತಿನ ಪಂಚೆ ಇಲ್ಲ, ಬ್ಯಾಂಕ್ ಅಕೌಂಟ್ ಇಲ್ಲ, ಯಾವುದೂ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿರುವುದೇನು? ಅಹಂ ಬ್ರಹ್ಮಾಸ್ಮಿ. ಹೀಗೆ ಅಜ್ಞಾನಿಗಳೂ ಕೂಡ ಪ್ರಯತ್ನಪಟ್ಟು ಬ್ರಹ್ಮಜ್ಞಾನಿಗಳ ಉಪದೇಶವನ್ನು ಶ್ರವಣ ಮಾಡುತ್ತಾ ವೇದಾಂತ ವಾಕ್ಯಾರ್ಥ ವಿಚಾರವನ್ನ ಮಾಡುತ್ತಾ ಈ ಜಗತ್ತು ಮಾಯಾ ಮಾತ್ರವೆಂದು, ಜಗತ್ತು ಹುಸಿ ತೋರಿಕೆ ಎಂದು ತಿಳಿದುಕೊಂಡು ಈ ಪ್ರಪಂಚಕ್ಕೆ ಕಾರಣವಾಗಿರುವ ಸಚ್ಚಿದಾನಂದ ಸ್ವರೂಪವಾದ ಪರಬ್ರಹ್ಮವೇ ತಾನೆಂದು ತಿಳಿದು ಉದ್ಧಾರವಾಗಬೇಕು ಎನ್ನುವ ಸಂದೇಶವನ್ನ ಗೀತಾಚಾರ್ಯನಾದ ವಾಸುದೇವ ಭಗವಂತನು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಈ ಶ್ಲೋಕವನ್ನ ಮತ್ತೊಮ್ಮೆ ಹೇಳ್ತೇನೆ. ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮೀ ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನಿಃ. ಓಂ ನಮೋ ಭಗವತೆ ವಾಸುದೇವಾಯ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.